ನಮಸ್ಕಾರ ಎಲ್ಲರಿಗೂ ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತೊಂದು ಈಸಿಯಾಗಿ ಮಾಡುವಂಥ ಮೊಟ್ಟೆ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಬ್ರೇಕ್ಫಾಸ್ಟ್ಗಾದರೂ ಮಾಡ್ಕೊಳ್ಬೋದು ಅಥವಾ ಸ್ನ್ಯಾಕ್ಸ್ಗಾದರೂ ಮಾಡ್ಕೊಳ್ಬೋದು. 1 ಪ್ಯಾಕೆಟ್ ಪಾವ್ ಮತ್ತು ಬಾಯ್ಲ್ಡ್ ಎಗ್ ಇದ್ಬಿಟ್ರೆ ಸಾಕು, ಸೂಪರ್ ಆಗಿರೋವಂಥ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಅದು ಯಾವುದಂದರೆ ಇದನ್ನು ನೀವು ಅಂಡಾ ಪಾವ್ ಅಂತ ಬೇಕಾದರೂ ಕರಿಬೋದು, ಮೊಟ್ಟೆ ಪಾವ್ ಅಥವಾ ಎಗ್ ಪಾವ್, ನೀವು ಯಾವುದನ್ನು ಬೇಕಾದರೂ ಕರಿಬೋದು. ಅದರ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಇದನ್ನು ಮಾಡೋದಕ್ಕೆ ಒಂದು ತವಾ ತಗೊಳ್ಳೋಣ. ಇದರಲ್ಲಿ 1 ಚಮಚದಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಬೆಣ್ಣೆಯನ್ನು ಕರ್ಗೋದಕ್ಕೆ ಬಿಡಬೇಕು. ಒಂದೇ 1 ಚಮಚ ಸಾಕಾಗುತ್ತೆ. ಅದಕ್ಕೆ ನಾನು ಮಸಾಲೆ ಪುಡಿಗಳನ್ನ ಹಾಕ್ಕೊಳ್ತಿದ್ದೀನಿ. ಅರಿಶಿನ, ಉಪ್ಪು ಎಲ್ಲವನ್ನ ಕಾಲು ಚಮಚ ಹಾಕ್ಕೊಳ್ತಾ ಇದ್ದೀನಿ. ಕಾಳು ಮೆಣಸಿನ ಪುಡಿ, ಜೀರಿಗೆ ಪುಡಿ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಹಾಗೆಯೇ ಚಾಟ್ ಮಸಾಲ ಪುಡಿ. ಈ ಎಲ್ಲ ಮಸಾಲೆಗಳನ್ನ ಹಾಕಿದ ನಂತರ ಈ ಬೆಣ್ಣೆಯನ್ನು ತವಾದಲ್ಲಿ ನಾವು ಈ ರೀತಿಗೆ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮೇಲೆ ಬಾಯ್ಲ್ಡ್ ಎಗ್ ಮಾಡ್ಕೊಂಡಿರ್ತೀವಲ್ಲ, ಆ ಬಾಯ್ಲ್ಡ್ ಎಗ್ನ ಈ ರೀತಿಯಾಗಿ ಕಟ್ ಮಾಡಿಕೊಂಡು 1 ಬಾಯ್ಲ್ಡ್ ಎಗಲ್ಲಿ 2 ಪೀಸ್ ಮಾಡ್ಕೊಳ್ಬೇಕು. ಅದನ್ನು ಈ ಮಸಾಲೆ ಪುಡಿ ಮೇಲೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಮೊಟ್ಟೆಗೆಲ್ಲ ಮಸಾಲೆ ಚೆನ್ನಾಗಿ ಹತ್ಕೊಳ್ಬೇಕು ನೋಡಿ, ಆ ಥರ ಒಂದು 2-3 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. 2 ಸೈಡ್ಗೂ ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ರೋಸ್ಟ್ ಮಾಡೋದಕ್ಕೆ 2-3 ನಿಮಿಷ ಸಮಯ ಹಿಡಿಯುತ್ತೆ ಅಷ್ಟೇ. ರೋಸ್ಟ್ ಮಾಡಿದ ನಂತರ ಅದೇ ತವಾದಲ್ಲೇ ನಾವು ಪಕ್ಕಕ್ಕೆ ಸರಿಸ್ಕೊಳ್ಬೇಕಾಗುತ್ತೆ. ಗ್ಯಾಸ್ ಫ್ಲೇಮ್ನ ಪೂರ್ತಿಯಾಗಿ ಲೋ ಆಗೇ ಇಟ್ಟಿರಬೇಕು ಇದನ್ನು ರೋಸ್ಟ್ ಮಾಡ್ಕೊಳ್ಳುವಾಗ. ಈಗ ಇದರಲ್ಲಿ ಇನ್ನೊಂದು ಅರ್ಧ ಚಮಚದಷ್ಟು ಬೆಣ್ಣೆ ಹಾಕ್ಕೊಳ್ಳೋಣ. ಚಿಟಿಕೆಯಷ್ಟು ಅಚ್ಚ ಖಾರದ ಪುಡಿ, ಚಿಟಿಕೆಯಷ್ಟು ಉಪ್ಪು ಮತ್ತು ಚಿಟಿಕೆಯಷ್ಟು ಚಾಟ್ ಮಸಾಲ ಪುಡಿಯನ್ನು ಹಾಕಿ ಈಗ ನಾವು ಪಾವ್ನ ಇದ್ರ ಮೇಲೆ ರೋಸ್ಟ್ ಮಾಡ್ಕೊಂಡ್ಬಿಟ್ರೆ ಆಗೋಯ್ತು. ಒಂದು ಪಾವ್ನ ತೊಗೊಂಡು ಅದನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ನೀವು ಪಾವ್ ಭಾಜಿಗೆ ಯಾವ ರೀತಿಯಾಗಿ ಕಟ್ ಮಾಡ್ಕೊಂಡು ರೋಸ್ಟ್ ಮಾಡ್ಕೊಳ್ತೀರಲ್ಲ, ಅದೇ ರೀತಿಯಾಗಿ ಇದಕ್ಕೂ ಕೂಡ ಬೆಣ್ಣೆನ ಈ ಥರ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. 2 ಸೈಡ್ಗೂ ಕೂಡ ರೋಸ್ಟ್ ಮಾಡ್ಕೊಳ್ಳಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಆವಾಗ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಮೇಲೆ ಬೇಕಿದ್ರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಬೆಣ್ಣೆನೂ ನೀವು ಹಾಕ್ಕೊಳ್ಬೋದು. 2 ಸೈಡ್ಗೂ ಚೆನ್ನಾಗಿ ರೋಸ್ಟ್ ಆಗುತ್ತೆ. ನೋಡಿ, ಈ ಥರ ಒಳ್ಳೆ ಕಲರ್ ಬರಬೇಕು, ಆ ಥರ ರೋಸ್ಟ್ ಮಾಡ್ಕೊಳ್ಳೋಣ. ರೋಸ್ಟ್ ಮಾಡಿಬಿಟ್ರೆ ಆಲ್ಮೋಸ್ಟ್ ರೆಡಿ ಆಗುತ್ತೆ. ಈಗ ಪಕ್ಕಕ್ಕೆ ಬಾಯ್ಲ್ಡ್ ಎಗ್ ಮಸಾಲ ಕೂಡ ರೆಡಿ ಆಗಿದೆ. ಆ ರೋಸ್ಟ್ ಮಾಡ್ಕೊಂಡಿರೋ ಬಾಯ್ಲ್ಡ್ ಎಗ್ನ ಕೂಡ ಈ ರೀತಿಯಾಗಿ 2 ಪೀಸ್ ಇಟ್ಕೊಳ್ಳೋಣ ಒಂದೊಂದು ಪಾವಲ್ಲಿ. ಈರುಳ್ಳಿ ಟೊಮೆಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2ಕ್ಕೂ ಎಷ್ಟು ಬೇಕೋ ಅಷ್ಟು ಈರುಳ್ಳಿ, ಟೊಮ್ಯಾಟೊ ಮತ್ತು ಯಾವ ವೆಜಿಟೇಬಲ್ ಬೇಕೋ ನೀವು ಹಾಕ್ಕೊಳ್ಬೋದು. ಕ್ಯಾರೆಟ್, ಸೌತೆಕಾಯಿ ಅದನ್ನು ಕೂಡ ನೀವು ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಚೀಸ್ನ ಗ್ರೇಟ್ ಮಾಡಿ ಹಾಕಿಬಿಟ್ರೆ ಆಹಾ, ಸೂಪರ್ ಆಗಿರುತ್ತೆ. ಮಕ್ಕಳಿಗಂತೂ ಚೀಸ್ ಅಂದರೆ ಮೊದಲೇ ಇಷ್ಟ ಆಗುತ್ತೆ. ಅದರಲ್ಲೂ ಈ ಥರ ಎಲ್ಲ ರೆಸಿಪೀಸ್ ಮಾಡಿಕೊಟ್ಬಿಟ್ರೆ ಅದು ಜಟ್ಪಟ್ ಅಂತ 5-10 ನಿಮಿಷದಲ್ಲೇ ತಯಾರಾಗಿಬಿಡುತ್ತೆ. ಖಂಡಿತವಾಗ್ಲೂ ತುಂಬಾ ಖುಷಿಯಾಗಿ ತಿಂತಾರೆ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಈಗ ಪಾವ್ನ ಕ್ಲೋಸ್ ಮಾಡ್ಕೊಂಬಿಟ್ರೆ ರುಚಿಯಾಗಿರೋಂಥ ಕೆಫೆ ಸ್ಟೈಲ್ ಅಂಡಾ ಪಾವ್ ತಯಾರಾಗಿಬಿಡುತ್ತೆ ಮನೆಯಲ್ಲೇ. ಅದು ಕೂಡ ಒಂದು 5-10 ನಿಮಿಷ ಸಮಯದಲ್ಲೇ. ನೋಡಿ, ಎಷ್ಟು ಸುಲಭ ಅಲ್ಲ ಈ ಅಂಡಾ ಪಾವ್ ಮಾಡ್ಕೊಳ್ಳೋದು. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ರಿಯಾ ಸುಚಿ ಚಾನಲ್ಗೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನೀವು ಮಾಡಿದ್ದು ಹೇಗಿತ್ತು, ನಿಮ್ಮ ಅಭಿಪ್ರಾಯ ಏನು ಅಂತ. ನಿಮಗೆಲ್ಲರಿಗೂ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದರೆ ಪ್ರಿಯಾ ಸುಚಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯಾಗಿರೋಂಥ ಒಂದು ಹೊಸ ರೆಸಿಪಿಯೊಂದಿಗೆ, ಈಸಿ ರೆಸಿಪಿಯೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.